ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಹಾವು ಅಥವಾ ಸರ್ಪಗಳು ಕಾಣಿಸಿಕೊಳ್ಳುವುದು ಶುಭವೋ ಮತ್ತು ಅಶುಭವೋ, ಇದು ಯಾವ ಸಂಕೇತವನ್ನು ಕೊಡುತ್ತದೆ, ಇದು ಏನನ್ನು ಸೂಚಿಸುತ್ತದೆ? ಕನಸಿನ ಸನ್ನಿವೇಶ ಮತ್ತು ಹಾವಿನ ವರ್ತನೆಯ ಆಧಾರದ ಮೇಲೆ ಇದರ ಫಲಗಳು ಕೊಡುತ್ತದೆ. ಅಂದಾಗೆ ಇದು ಯಾವ್ಯಾವ ಸೂಚನೆಗಳು ಶುಭವೋ ಅಶುಭವೋ ಇವತ್ತಿನ ಮಾಹಿತಿಯಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ, ಎಷ್ಟೇ ಕಷ್ಟವಾಗಿದ್ದರೂ ಪಂಡಿತ್ ಯಶವಂತರಾವ್ ಗುರುಗಳಿಗೆ ಕರೆ ಮಾಡೋದರಿಂದ ನಿಮ್ಮ ಸಮಸ್ಯೆಗಳು ತುಂಬ ಚೆನ್ನಾಗಿ ಬಗೆಹರಿಸುವ ಹಾಗೆ ಹೇಳುತ್ತಾರೆ. ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಹಾವು ಯಾವ ರೀತಿ ಕಂಡರೆ ಏನರ್ಥ ಅಂತ ನೋಡೋಣ. ಮೊದಲನೇದಾಗಿ, ನಿಮಗೇನಾದರೂ ಕನಸಿನಲ್ಲಿ ಹಾವು ಕಚ್ಚುವ ಹಾಗೆ ಕಾಣುತ್ತಿದ್ದರೆ ನಿಮ್ಮ ಮೇಲಿದ್ದ ದೀರ್ಘಕಾಲದ ರೋಗ ಅಥವಾ ಅನಾರೋಗ್ಯ ದೂರವಾಗುತ್ತದೆ ಅಂತ ಅರ್ಥ. ಹಾವು ಹಿಡಿಯುವುದು, ನಿಮ್ಮ ಹಾವನ್ನು ಕೈಯಲ್ಲಿ ಹಿಡಿದುಕೊಂಡಂತೆ ಕನಸು ಬಿದ್ದರೆ ಧನ ಲಾಭ, ಕೈಗೆತ್ತಿಕೊಂಡ ಕೆಲಸಗಳು ಯಶಸ್ಸು ಸಿಗಲಿದೆ ಅಂತ ಸೂಚಿಸುತ್ತದೆ. ಹಾವು ನಿಮ್ಮ ದೇಹದ ಮೇಲೆ ಹರಿದಾಡುವಂತೆ ಕಾಣಿಸಿಕೊಂಡರೆ ಅಥವಾ ಎಡೆ ಬಿಚ್ಚಿದಂತೆ ಕಂಡರೆ ಸಮಾಜದಲ್ಲಿ ಗೌರವ, ಪದೋನ್ನತಿ ಮತ್ತು ಅಧಿಕಾರ ಪ್ರಾಪ್ತಿ ಆಗುತ್ತದೆ ಅನ್ನುವ ಕನಸು ಬೀಳುತ್ತದೆ. ಕನಸಿನಲ್ಲಿ ಹಾವನ್ನು ಕೊಂದರೆ ನಿಮ್ಮ ಶತ್ರುಗಳ ಮೇಲೆ ನೀವು ಜಯ ಸಾಧಿಸುತ್ತೀರಾ ಹಾಗೂ ಮುಂಬರುವ ಸಂಕಷ್ಟಗಳಿಂದ ಪಾರಾಗುತ್ತೀರಾ ಎನ್ನುವ ಸೂಚನೆ ಇದು ಕೊಡುತ್ತದೆ. ಹಾಗಾದರೆ ಅಶುಭದ ಸಂಕೇತ ಯಾವುದು ಇಲ್ಲವೇ ಗುರುಗಳೇ ಅಂತ ನೀವು ಕೇಳಬಹುದು. ಕನಸಿನಲ್ಲಿ ಕಪ್ಪು ಬಣ್ಣದ ಹಾವು ಕಂಡರೆ ಶತ್ರುಗಳ ಕಾಟ, ಆರ್ಥಿಕ ನಷ್ಟ ಅಥವಾ ಆರೋಗ್ಯದಲ್ಲಿ ಏರುಪೇರು ಆಗುತ್ತದೆ, ಮುನ್ನೆಚ್ಚರಿಕೆಯಾಗಿ ಇರಬೇಕು. ಹಾವು ನಿಮ್ಮನ್ನು ಅಟ್ಟಾಡಿಸಿಕೊಂಡು ಬಂದ ಹಾಗೆ ಕನಸಿ ಕಂಡರೆ ಜೀವನದಲ್ಲಿ ಬರುವ ಸವಾಲುಗಳು ಮತ್ತು ಮಾನಸಿಕ ಭಯವನ್ನು ಎದುರಿಸಲು ನೀವು ಹಿಂಜರಿಯುತ್ತಿದ್ದೀರಾ ಎಂದು ಅರ್ಥ. ಸತ್ತ ಹಾವು ಕನಸಿನಲ್ಲಿ ಬಂದರೆ ರಾಹು, ಕೇತು ಅಥವಾ ಸರ್ಪ ದೋಷದ ಸೂಚನೆಯಾಗುತ್ತದೆ. ಭವಿಷ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಎದುರಾಗಬಹುದು. ಇನ್ನು ಹಾವು ನಿಮ್ಮೊಡನೆ ನಿಮ್ಮನ್ನು ನೋಡಿ ಓಡಿದರೆ ನಿಮ್ಮ ಮೇಲಿದ್ದ ದೊಡ್ಡ ಗಂಡಾಂತರ ಒಂದು ತಪ್ಪಿದೆ ಎಂದು ಅರ್ಥ. ಸಾಮಾನ್ಯವಾಗಿ ಕನಸಿನಲ್ಲಿ ಹಾವು ಕಾಣಿಸಿಕೊಂಡಾಗ ಹತ್ತಿರದ ಶಿವನ ದೇವಾಲಯಕ್ಕೆ ಭೇಟಿ ನೀಡಿ ಕ್ಷೀರಾಭಿಷೇಕ ಮಾಡಿಸುವುದು ತುಂಬಾ ಒಳ್ಳೆಯದು. ನಾಗದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ಶುಭಕರವಾಗುತ್ತದೆ. ಇನ್ನು ಕಷ್ಟ, ಸಮಸ್ಯೆ, ದುಃಖ ಏನೇ ಇದ್ರೂ ಬಿಡಿಸಲಾಗದಂತಹ ಕಗ್ಗಂಟಾಗಿದ್ದರೂ ಪರಿಹಾರಕ್ಕಾಗಿ ಈ ತಕ್ಷಣ ನೀವು ಯಶವಂತರಾವ್ ಗುರುಗಳಿಗೆ ಕರೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ.